For business and personal promotions, please contact 9686376663. ನನ್ನ ಹೆಸರು ಮೀರ್ ಫಾಜಿಲ್ ರಜಾ, ಕಾರ್ಯದರ್ಶಿ ಅಂಜುಮನೆ ಜಾಫ್ರಿ ಅಲಿಪುರ. ಅಲಿಪುರ ಇದು 25,000ಗಿಂತ ಜಾಸ್ತಿ ಜನಸಂಖ್ಯೆ ಹೊಂದಿದ ಊರಿದು. ಈ ಊರಲ್ಲಿ ಶಿಯಾ ಮುಸ್ಲಿಮ್ಸ್ ಜಾಸ್ತಿ ಜನ ಇದ್ದಾರೆ. 90% ಶಿಯಾ ಮುಸ್ಲಿಮ್ಸ್ ಇದ್ದಾರೆ. ಹಿಂದೂ ಬ್ರದರ್ಸ್ ಕೂಡ ಇದ್ದಾರೆ. ಆ ಕಾಲದಿಂದನೂ ನಾವು ಇಬ್ಬರೂ ಅಣ್ಣ ತಮ್ಮಂದಿರಿಗಾಗೆ ಆ ಶಾಂತಿ ಸೌಹಾರ್ದತೆಯಿಂದ, ಆಮೇಲೆ ಎಲ್ಲರೂ ಅಣ್ಣ ತಮ್ಮಂದಿರಿದ್ದಂಗೆ ನಾವೆಲ್ಲ ಜೀವನ ಮಾಡ್ತಾಯಿದ್ದೀವಿ. 300 ವರ್ಷ ಆಯ್ತು ಈ ಅಲಿಪುರ ಸ್ಟಾರ್ಟಾಗಿ. ಇಲ್ಲಿ ಜನ ಬಂದು ಇಲ್ಲಿ ವಾಸವಾಗಿ ಆವತ್ತಿಂದ ಇದುವರೆಗೂ ಯಾವುದೂ ಟೆನ್ಷನ್ ಇಲ್ದಾಗೆ ಆರಾಮಾಗಿ ನಾವು ಜೀವನ ಮಾಡ್ತಾಯಿದ್ದೀವಿ. ಈ ಅಲಿಪುರದಲ್ಲಿ ಜಾಸ್ತಿ ಮುಸ್ಲಿಮ್ಸ್ ಅಂದರೆ ಶಿಯಾ ಮುಸ್ಲಿಮ್ಸ್ ಇರೋದ್ರಿಂದ ಅವರು ಯಾವುದಾನ ಒಂದು ಕಾರ್ಯ ಆಗಲಿ, ಯಾವುದಾನ ಒಂದು ಹಬ್ಬ ಆಗಲಿ, ಅವ್ರ ಹಬ್ಬದಲ್ಲಿ ನಾವು ಹೋಗ್ತೀವಿ, ನಮ್ಮ ಹಬ್ಬದಲ್ಲಿ ಅವ್ರು ಬರ್ತಾರೆ, ನಾವೆಲ್ಲ ಒಂದಾಗಿದ್ದೀವಿ. ಬಟ್ ಅಲಿಪುರದಲ್ಲಿ 25,000 ಜನಸಂಖ್ಯೆ ಹೊಂದಿದ ಊರಲ್ಲಿ ಇದುವರೆಗೆ ಯಾವುದೂ ಒಂದು ಪೊಲೀಸ್ ಸ್ಟೇಷನ್ ಇಲ್ಲ, ಒಂದು ಬಾರ್ ಶಾಪ್ ಇಲ್ಲ, ಒಂದು ಕ್ಲಬ್ ಇಲ್ಲ, ಯಾವುದು ಕೆಟ್ಟ ಚಟುವಟಿಕೆಗಳು ಇಲ್ಲ ಇಲ್ಲಿ. ಬಟ್ ಇಷ್ಟೂ ಕೂಡ ಹೆಂಗೆ ಮಾನಿಟ್ರ್ ಮಾಡ್ತಾರೆ? ಇಷ್ಟು ಸಮಸ್ಯೆಗಳು ಬರ್ತದೆ. ಒಂದು 500 ಜನ ಇದ್ದರೆ ಒಂದು ಜನ ಊರಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದ್ದೇ ಇರ್ತದೆ. ಬಟ್ ಇಷ್ಟು 25,000 ಜನಸಂಖ್ಯೆ ಹೊಂದಿದ್ದ ಊರಲ್ಲಿ ನೀವು ಹೆಂಗೆ ಮಾನಿಟ್ರ್ ಮಾಡ್ತೀರಾ? ನೀವು ಎಲ್ಲ ಕ್ಯಾಸ್ಟ್ ಅವರು ಇದ್ದಾರೆ ಇಲ್ಲಿ. ಬಟ್ ನಾವಿಲ್ಲಿ ಅಂಜುಮನೆ ಜಾಫರಿಯಾ ಅಂತ ಒಂದು ಸಂಘ ಇದೆ. ಆ ಕಾಲದಿಂದ ಹಿರಿಯವರು ಒಂದು ಉದ್ಘಾಟನೆ ಮಾಡಿದ್ದಾರೆ. ಆ ಸಂಘದ ಪ್ರೆಸಿಡೆಂಟ್, ಸೆಕ್ರೆಟ್ರಿ ಹಾಗೂ ಒಂದು 20-22 ಜನ ಸದಸ್ಯರು ಇರ್ತಾರೆ. ಪ್ರತಿ 2 ವರ್ಷಕ್ಕೆ ಒಂದು ಟೀಮ್ ಚೇಂಜ್ ಮಾಡ್ತಾರೆ. ಜನ ಎಲ್ಲ ಆಯ್ಕೆ ಮಾಡ್ತಾರೆ. ಇಲ್ಲಿ ಎಲೆಕ್ಷನ್ ಆಗಲ್ಲ, ಏನಿಲ್ಲ. ಸೆಲೆಕ್ಷನಲ್ಲಿ ಜನ ಆಯ್ಕೆ ಮಾಡಿ ಪ್ರೆಸಿಡೆಂಟ್ಸ್, ಸೆಕ್ರೆಟ್ರಿ ಮತ್ತು ಟ್ರೆಜರರ್ ಮತ್ತು ಇನ್ನೂ ಸದಸ್ಯರು ಮಾಡಿಕೊಡ್ತಾರೆ. ಆ ಟೀಮ್ ಅದಕ್ಕೆ ಸುಪ್ರೀಂ ಬಾಡಿ ಆಫ್ ಅಲಿಪುರ್ ಅಂತ ಹೇಳ್ತಾರೆ ಅಂಜುಮನೆ ಜಾಫ್ರಿಯಾಗೆ. ಸೊ ಆ ಟೀಮ್ ಮಾನಿಟ್ರ್ ಮಾಡ್ತದೆ. ಬಟ್ ಇತ್ತೀಚೆಗೆ ಮೊನ್ನೆ ಒಂದು ಘಟನೆ ನಡೆದಿದೆ ಇರಾನ್ನಲ್ಲಿ. ಇರಾನ್ಗೂ ನಮಗೂ ಸಂಬಂಧ ಏನಿದೆ ಅಂತ ಕೇಳ್ತಾರೆ ಕೆಲವರು ಜನ. ಬಟ್ ಅಲ್ಲಿ ಇರಾನಲ್ಲಿರೋದು ಜನ ಅವ್ರದ್ದು ನಮ್ಮದು ಕುಲ, ಗೋತ್ರ ಮತ್ತು ಜಾತಿ ಒಂದೇ. ಅಲ್ಲಿ ಇರೋ ಲೀಡ್ರು ಮೊನ್ನೆ ಅವ್ರಿಗೆ ಸಾಯಿಸಿದ್ದಾರೆ. ಅದು ಸಾವು ಅಲ್ಲ, ಅದು ಬಲಿದಾನ. ಬಲಿದಾನ ಅಂದರೆ ದೇಹ ಮಾತ್ರ ಹೋಗುತ್ತೆ. ಅವ್ರದ್ದು ಯಾವುದಾನ ಇದ್ರಿ ಅವ್ರ ನೀತಿ ಪದ್ಧತಿ ಮತ್ತು ಅವ್ರದ್ದು ಗುಣ ಮತ್ತು ಮಾರ್ಗದರ್ಶನ ನಮ್ಮದಲ್ಲಿ ಇದೆ. ಅವರು ಒಂದು ಲೀಡ್ರಿಗೆ ಸಾಯಿಸಿದ್ದಾರೆ, ಅದು 100 ಲೀಡ್ರ್ ಬರ್ತಾರೆ ಅಂಥದ್ದು. ಯಾಕಂದರೆ ಆ ಲೀಡ್ರು ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ, ಮನುಷ್ಯತ್ವಕ್ಕಾಗಿ ನಿಂತಿರೋದು ಮನುಷ್ಯ. ಅದು ಇಡೀ ಪ್ರಪಂಚದಲ್ಲಿ ಎಷ್ಟು ದೇಶಗಳಿದೆ, ಆ ದೇಶಗಳಲ್ಲಿ ಒಂದು ದೇಶ ಇರಾನ್. ಆ ಇರಾನ್ ದೇಶ ಸತ್ಯಕ್ಕೆ, ನ್ಯಾಯಕ್ಕೆ ಮತ್ತು ಮನುಷ್ಯತ್ವಕ್ಕಾಗಿ ನಿಂತಿರೋದು ಅದೊಂದು ದೇಶ. ಏನಾನ ದೌರ್ಜನ್ಯ ನಡೀತಾ ಇರಲಿ, ಯಾರಾನ ಇರಲಿ, ಯಾವ ಕ್ಯಾಸ್ಟನಲ್ಲಿ, ಯಾವ ಧರ್ಮನ ಆಗಲಿ, ಅವರಿಗೆ ಸಪೋರ್ಟ್ ಮಾಡಿ, ನಾವಿದ್ದೀವಿ, ನೀವು ಹೆದರ್ಕೊಂಬೇಡಿ, ಯಾರು ದೌರ್ಜನ್ಯ ಮಾಡಿದ್ರೇನು, ಯಾರು ತಪ್ಪು ಮಾಡಿ, ಎಲ್ಲದಕ್ಕೆ ಹಕ್ಕಿದೆ ಈ ಪ್ರಪಂಚದಲ್ಲಿ ಬದುಕೋದಕ್ಕೆ. ಬಟ್ ಈ ದುಷ್ಕರ್ಮಿಗಳು ಇಬ್ಬರಿದ್ದಾರಲ್ಲ, ಈ ಇಸ್ರಾಯೇಲ್ ಮತ್ತು ಅಮೆರಿಕಾ, ಅವರು ದೌರ್ಜನ್ಯ, ದಬ್ಬಾಳೆ, ಗುಂಡಾಗಿರಿ ಮಾಡಿ ಇಡೀ ಪ್ರಪಂಚವನ್ನು ನಾವು ಕಂಟ್ರೋಲ್ ಮಾಡಬೇಕು, ನಾವು ಹೇಳ್ದಂಗೆ ಕೇಳಬೇಕು ಅಂತ ಇದ್ದರೆ ಆ ಥರ ಮಾಡೋಕ್ಕೆ ಹೋಗ್ತಾರೆ. ಆಗೋದಿಲ್ಲ ಅದು. ಬಟ್ ಅವರು ಇರಾನ್ ಮೇಲೆ ದಾಳಿ ಮಾಡಿದ್ದಾರೆ. ಆದ್ರೂ ಇರಾನ್ ಒಂದೇ ಇರೋದು, ಬೇರೆ ಯಾರೂ ಸಪೋರ್ಟ್ ಮಾಡ್ತಾಯಿಲ್ಲ. ಆ ದೇವರಿದ್ದಾರೆ ಸಪೋರ್ಟ್ ಮಾಡೋಕ್ಕೆ. ನ್ಯಾಯಕ್ಕೆ, ಸತ್ಯಕ್ಕೆ ದೇವರನ್ನೇ ಸಪೋರ್ಟ್ ಮಾಡೋದು. ಈಗೆಲ್ಲ ಯಾವ ಧರ್ಮದಲ್ಲಿ ಇಲ್ಲಿ ನ್ಯಾಯ ಮತ್ತು ಇದಕ್ಕೆ ಧರ್ಮಕ್ಕೆ, ನ್ಯಾಯಕ್ಕೆ, ಸತ್ಯಕ್ಕೆ, ಅಹಿಂಸೆಗೆ ಎಲ್ಲ ಸಪೋರ್ಟ್ ಮಾಡೋದು ದೇವರೇನೆ. ಅದಕ್ಕೆ ಅವ್ರು ದೇವರ ಮೇಲೆ ಭರೋಸೆ ಮಾಡಿದ್ದಾರೆ. ಅವರು ಗೆಲ್ಲಿತಾರೆ. ಈ ಇಸ್ರಾಯಿಲ್ ಈ ಪ್ರಪಂಚದಿಂದ ಸರ್ವನಾಶ ಆಗ್ತಾನೆ. ಆಮೇಲೆ ಈ ಸೂಪರ್ ಪವರ್ನ ಅಮೇರಿಕಾ ಅಂತ ಹೇಳ್ತಾನೆ, ಅವನು ತಲೆ ಬಗ್ಸಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಭಾರತ ದೇಶದ ಪ್ರಧಾನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಾವು ನಮ್ಮ ಭಾರತ ದೇಶದ ಪ್ರಧಾನಿಗೆ ಮನವಿ ಮಾಡ್ತೀವಿ. ನಮ್ಮ ಇಲ್ಲಿಂದ ಅಲಿಪುರಿಂದ ಸುಮಾರು 145 ಜನ ಅಲ್ಲಿ ಹೋಗಿದ್ರು. ಈಗ 121 ಜನ ಇದ್ದಾರೆ. ಅದರಲ್ಲಿ 21 ಜನ ಸ್ಟೂಡೆಂಟ್ಸ್ ಮೆಡಿಕಲ್ ಮಾಡೋಕ್ಕೆ ಹೋಗಿದ್ರು.
ಅದಕ್ಕೆ ಅವರು ವಾಪಸ್ ಬಂದುಬಿಟ್ಟಾರೆ. ಇದು ಅಲ್ಲಿಂದ ರಜೆ ಕೊಟ್ಟಿದ್ದರು ಕಾಲೇಜ್ಗೆ. ಈಗ ಸದ್ಯಕ್ಕೆ 121 ಜನ ಇದ್ದಾರೆ. ಅವರು ಸೇಫ್ ಆಗಿದ್ದಾರೆ. ಬಟ್ ಕನೆಕ್ಟಿವಿಟಿ ಇಲ್ಲ ನಮಗೆ, ಯಾಕಂದರೆ ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಅಲ್ಲಿ. ಸೊ ನಾವು ಮನವಿ ಮಾಡೋದು ಅಂದರೆ ಪ್ರಧಾನಿಗಳಿಗೆ ಅವ್ರಿಗೆ ಶಾಂತಿಯಾಗಿ ಸುರಕ್ಷಿತವಾಗಿ ಅವ್ರಿಗೆ ನಮ್ಮ ದೇಶಕ್ಕೆ ಬರಮಾಡ್ಕೊಳ್ಳೋಕ್ಕೆ ಕೇಳ್ಕೊತಾ ಇದ್ದೀವಿ.